ಹಾಯ್ ಫ್ರೆಂಡ್ಸ್, ಸುಮತಿ ಶತಕಂ ಇದು ರೀಸೆಂಟಾಗಿ ತೆಲುಗು ಫಿಲಮ್ ಇಂಡಸ್ಟ್ರಿಯಿಂದ ಬಂದಿರೋಂಥ ಒಂದು ಸಿನಿಮಾ ಸ್ಟಾರಿಂಗ್ ಅಮರ್ದೀಪ್ ಚೌಧರಿ, ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ETV ವಿನ್. ಇದು ಕೃಷ್ಣ ಮತ್ತು ಸುಮತಿಯ ಸುತ್ತ ನಡೆಯುವಂತಹ ಒಂದು ಕತೆ. ಹೀರೋ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ನಡೆಸ್ತಾ ಇರ್ತಾನೆ. ಹೀರೋಯಿನ್ ಪಕ್ಕದ ಊರಲ್ಲಿ ಅಂಗನವಾಡಿಯ ಟೀಚರ್ ಆಗಿರ್ತಾಳೆ. ಹೀರೋಗೆ ಎಷ್ಟೇ ಕಷ್ಟಪಟ್ರು ಮದುವೆ ಆಗೋಕ್ಕೆ ಹುಡುಗಿ ಸಿಗ್ತಾ ಇರಲ್ಲ. ಅವನು ಬ್ಯಾಚುಲರ್ ಆಗಿ ಉಳಿದಿರ್ತಾನೆ. ಒಂದು ದಿನ ಅವನ ಲೈಫಲ್ಲಿ ಸುಮತಿ ಅನ್ನೋ ಕ್ಯಾರೆಕ್ಟರು ಎಂಟ್ರಿ ಆಗುತ್ತೆ. ಅಲ್ಲಿಂದ ಕಿರಣ್ ಮತ್ತು ಸುಮತಿಯ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಅವರ ಲವ್ ಸ್ಟೋರಿಯಲ್ಲಿ ಒಂದಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಬರುತ್ತೆ. ಆ ವಿಘ್ನಗಳನ್ನೆಲ್ಲ ದಾಟಿ ಅವರು ಮದುವೆ ಆಗ್ತಾರ ಅನ್ನೋದೇ ಈ ಒಂದು ಕಥೆಯ ಮೇನ್ ಪ್ಲಾಟ್. ಆ್ಯಕ್ಟಿಂಗ್ ವಿಷಯಕ್ಕೆ ಬರೋದಾದರೆ ಕಿರಣ್ನ ರೋಲ್ ಮಾಡಿರೋದು ಅಮರ್ದೀಪ್ ಚೌಧರಿ. ನನಗೆ ಅವರ ಪರ್ಫಾರ್ಮೆನ್ಸ್ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಯಾಕೆಂದರೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಸಹ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಕ್ಟಿಂಗ್, ಡ್ಯಾನ್ಸು, ಫೈಟ್ಸು ಎಲ್ಲನೂ ತುಂಬ ಡೀಸೆಂಟಾಗಿ ಬಂದಿದೆ. ಸುಮತಿಯ ರೋಲ್ ಮಾಡಿರೋದು ಸಾಯ್ಲಿ ಚೌಧರಿ. ಇದೊಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅವ್ರಿಗೆ ಮೂವಿಯಲ್ಲಿ, ಆದರೂ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದರೆ ಕತೆ ನಾರ್ಮಲ್ ಕತೆಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಬರ್ಕೊಂಡಿದ್ದಾರೆ. ಇನ್ನು ಎಕ್ಸಿಕ್ಯೂಷನ್ಗೆ ಬರೋದಾದರೆ ಮೂವಿ ಫಸ್ಟಿಂದ ಲಾಸ್ಟ್ ತನಕ ತುಂಬ ಸ್ಲೋ ಆಗಿ ಹೋಗುತ್ತೆ. ಲಾಸ್ಟ್ 20 ಮಿನಿಟ್ಸ್ ಏನೋ ಒಂದು ಇಂಪ್ರೆಸಿವ್ ಆಗಿ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಅನ್ನೋದು ಬಿಟ್ಟರೆ ಮೂವಿ ಕಂಪ್ಲೀಟಾಗಿ ಸ್ಲೋ ಆಗಿ ಹೋಗುತ್ತೆ. ಸ್ಕ್ರೀನ್ ಪ್ಲೇ ತುಂಬ ಡಲ್ ಅಂತ ಅನ್ನಿಸ್ತು ನನಗೆ. ಮತ್ತು ಯಾವುದು ಫ್ರೆಶ್ ಐಡಿಯಾಸ್ ಕಾಣಿಸ್ಲಿಲ್ಲ. ರುಟೀನ್ ಸ್ಕ್ರೀನ್ ಪ್ಲೇನ ಮಾಡ್ಕೊಂಡು ಹೋಗಿದ್ದಾರೆ. ಈ ಒಂದು ಕತೆಗೆ ಮೇಜರ್ ಬೂಸ್ಟ್ ಕೊಡೋದೇನೆ ವಿಲನ್ ಕ್ಯಾರೆಕ್ಟರ್. ಖಡಕ್ ವಿಲನ್ ಕ್ಯಾರೆಕ್ಟರ್ನ ಡಿಮ್ಯಾಂಡ್ ಮಾಡುತ್ತೆ ಈ ಕತೆ. ಆದರೆ ಇವರು ವಿಲನ್ ಕ್ಯಾರೆಕ್ಟರ್ನ ಡಮ್ಮಿಯಾಗಿ ತೋರಿಸ್ಬಿಟ್ಟಿದ್ದಾರೆ. ನೆರೇಷನ್ನು ತುಂಬ ಗ್ರಿಪ್ಪಿಂಗ್ ಆಗಿ ಮಾಡುವಂತಹ ಎಲ್ಲ ಸ್ಕೋಪೂ ಈ ಒಂದು ಕತೆಗೆ ಇತ್ತು. ಬಟ್ ತುಂಬ ನಾರ್ಮಲ್ ಆಗಿ ತೊಗೊಂಡೋಗಿದ್ದಾರೆ. ಸೆಕೆಂಡ್ ಹಾಫಲ್ಲಾದರೂ ಮೂವಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಮಾಡೋವಂಥ ಎಲ್ಲ ಸ್ಕೋಪು ಇತ್ತು. ಬಟ್ ಡೈರೆಕ್ಟರ್ ಏನು ಕೂಡ ಡಿಫ್ರೆಂಟಾಗಿ ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ಅಂದರೆ ಸಿಂಪಲ್ ಆಗಿ ಕತೆನ ಎಂಡ್ ಮಾಡ್ತಾರೆ. ಫಿಲಮಲ್ಲಿ ಒಂದಷ್ಟು ಅನ್ವಾಂಟೆಡ್ ಕ್ಯಾರೆಕ್ಟರ್ಸು ಮತ್ತು ಸೀನ್ಸ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಅದು ಯಾವುದೂ ಕತೆಗೆ ಆ್ಯಡ್ ಆಗಲ್ಲ. ಮ್ಯೂಸಿಕ್ ಡಿಪಾರ್ಟ್ಮೆಂಟ್ಗೆ ಬರೋದಾದರೆ ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ. ಕೊರಿಯೋಗ್ರಫಿ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಈ ಮೂವಿಗೆ IMDbಯಲ್ಲಿ ಹತ್ತತ್ರ 3000 ಜನ ರೇಟಿಂಗ್ ಕೊಟ್ಟಿದ್ದಾರೆ ಮತ್ತು 8.1 ರೇಟಿಂಗ್ ಕೊಟ್ಟಿದ್ದಾರೆ. ಮೂವಿ ಕಂಪ್ಲೀಟ್ ಆದಮೇಲೆ ನನಗೆ ಆ ಒಂದು IMDb ರೇಟಿಂಗಿಗೂ ಮೂವಿ ಔಟ್ಪುಟ್ಗೂ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ. ಒಂದು ಫಿಲಮ್ನ ಓವರಾಲ್ ಔಟ್ಪುಟ್ ಚೆನ್ನಾಗಿ ಬರಬೇಕು ಅಂತಂದರೆ ಅಲ್ಲಿ ಕತೆ ಜೊತೆಗೆ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ನು ಎಲ್ಲ ಕೂಡ ಮ್ಯಾಟ್ರ್ ಆಗುತ್ತೆ. ಆದರೆ ಈ ಫಿಲಮ್ನ ಡೈರೆಕ್ಟರ್ ಕತೆ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗಿರೋ ಥರ ಇದೆ. ಸ್ಕ್ರೀನ್ ಪ್ಲೇ ಮೇಲೆ ವರ್ಕ್ ಮಾಡಿದ್ದಾರೆ ಅಂತ ನನಗಂತೂ ಅನಿಸ್ತಿಲ್ಲ. ಓವರಾಲ್ ಆಗಿ ನನಗೆ ಈ ಮೂವಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ. ನನ್ನ ಕಡೆಯಿಂದ ಈ ಮೂವಿಗೆ ನಾನು ಕೊಡ್ತಾ ಇರೋವಂಥ ರೇಟಿಂಗು 2.75 ಔಟ್ ಆಫ್ 5. ಯಾರ್ಯಾರು ಈ ಫಿಲಮ್ ನೋಡಿದ್ದೀರಾ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.